ಇದು ರೆಡಿ ಆದಮೇಲೆ ಒಂದು ಅರ್ಧ ಗಂಟೆ ಇದನ್ನು ರೆಸ್ಟಿಗೆ ಬಿಟ್ಟು ಇದನ್ನು ಕೂಡ ನೀಟಾಗಿ ಎಲ್ಲಾನು ಮಿಕ್ಸ್ ಆಗೋವರೆಗೂ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಇದೀನಿ ಹೋಟೆಲ್ ಸ್ಟೈಲ್ ಆಲೂ ಪರಾಠ ರೆಸಿಪಿ. ಹೆಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕವಿಸ್ ಅಂತ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೋಟೆಲ್ ಸ್ಟೈಲ್ ಆಲೂ ಪರಾಠ ರೆಸಿಪಿ. ನೀವು ತುಂಬಾನೇ ಈಸಿಯಾಗಿ ಮನೇಲೆ ಮಾಡ್ಕೋಬಹುದು, ಮೈದಾ ಕೂಡ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ರೆಸಿಪಿ ನೋಡ್ಕೊಂಡು ಬನ್ನಿ, ಮತ್ತೆ ಮಾತಾಡೋಣ. ಆಲೂ ಪರಾಠ ಮಾಡಲಿಕ್ಕೆ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ತೊಗೊಂಡಿದ್ದೀನಿ. ಆ್ಯಂಡ್ ಮೊದಲೇನೆ ಆಲೂ ಕೂಡ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಕಡೆ ಇನ್ನೊಂದು ಕಡೆ ಜಾರಲ್ಲಿ ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ, ಒಂದು 5 ರಿಂದ 6 ಹಸಿ ಕರಿಬೇವು, ಆ್ಯಂಡ್ ನೆಕ್ಸ್ಟ್ ಬೆಳ್ಳುಳ್ಳಿ, ಶುಂಠಿ, ಉಪ್ಪನ್ನು ಕೂಡ ನಾನು ಸ್ವಲ್ಪ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ನಾವು ಮೊದಲೇನೆ ಬೇಯಿಸಿಟ್ಕೊಂಡಿರುವಂಥ ಹಾಲುನ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಅದು ಸ್ವಲ್ಪ ಮ್ಯಾಶ್ ಆದಮೇಲೆ ಹಸಿ ಖಾರನೂ ಕೂಡ ಇದಕ್ಕೇನೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇದಕ್ಕೇನೆ ನಾವು ಚಾಪ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಸ್ವಲ್ಪ ಅರಿಶಿನ, ಸ್ವಲ್ಪ ಮಸಾಲಾನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಕೂಡ ನೀಟಾಗಿ ಎಲ್ಲಾನು ಮಿಕ್ಸ್ ಆಗೋವರೆಗೂ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಇದು ಇವಾಗ ಮಿಕ್ಸ್ ಆಯಿತು. ನಾನು ಈ ಕಡೆ ಇನ್ನೊಂದು ಸೈಡ್ ಪರೋಟ ಮಾಡಲಿಕ್ಕೆ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು, ಗೋಧಿ ಹಿಟ್ಟು, ನೀರನ್ನು ಹಾಕಿ ನೀಟಾಗಿ ಸಾಫ್ಟಾಗಿ ನಾದ್ಕೋತಾ ಇದ್ದೀನಿ. ಇದು ರೆಡಿ ಆದಮೇಲೆ ಒಂದು ಅರ್ಧ ಗಂಟೆ ಇದನ್ನು ರೆಸ್ಟಿಗೆ ಬಿಟ್ಬಿಡಿ. ಆ್ಯಂಡ್ ನೆಕ್ಸ್ಟ್ ನಾವು ಹೋಳಿಗೆ ಮಾಡೋ ಥರ ಒಂದು ಪೇಪರಲ್ಲಿ ತೊಗೊಂಡ್ಬಿಟ್ಟು, ಬಟರ್ ಪೇಪರ್ ಆದರೂ ನಡೆಯುತ್ತೆ, ನಾವು ಸೇಮ್ ಹೋಳಿಗೆನ ಯಾವ ರೀತಿ ಮಾಡ್ತೀವೋ ಅದೇ ಥರನೇ ಮಾಡಬೇಕಾಗುತ್ತೆ. ನಾನು ಕೈಯಿಂದ ಮಾಡ್ಕೋತಾ ಇದ್ದೀನಿ, ನೀವು ಲಟ್ಟಿಸ್ತೀನಿ ಅಂದರೆ ಲಟ್ಟಿಸ್ಕೋಬಹುದು. ಆ್ಯಂಡ್ ಈ ಕಡೆ ತವಾನು ಕೂಡ ಕಾದಿದೆ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಪರೋಟಾನ ಅದ್ರ ಮೇಲೆ ಹಾಕಬೇಕು. ನೀಟಾಗಿ ಪರೋಟಾನ ಬೆನೆಸ್ಕೋಬೇಕಾಗುತ್ತೆ. ಇಷ್ಟೇನೆ ಆಲೂ ಪರೋಟ ರೆಸಿಪಿ. ನೀವು ಒಂದು ಅರ್ಧ ಗಂಟೆ ಟೈಮಲ್ಲೇನೆ ಮನೇಲೇ ಮಾಡ್ಕೋಬಹುದು, ಮೈದಾ ಕೂಡ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೋಡ್ಕೊಂಬಂದ್ರಲ್ಲ ಎಷ್ಟೊಂದು ಈಸಿಯಾಗಿ ಹೋಟೆಲ್ ಸ್ಟೈಲ್ ಆಲೂ ಪರೋಟಾನ ನೀವು ನಿಮ್ಮ ಮನೆಯಲ್ಲೇ ಮಾಡ್ಕೋಬೋದು ಅಂದ್ಬಿಟ್ಟು. ಅರ್ಧ ಗಂಟೆ ಟೈಮಲ್ಲೇನೆ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಆ್ಯಂಡ್ ಇದೇ ಥರ ವಿಡಿಯೋಸ್ಗಳಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಮತ್ತೆ ಅಪ್ಲೋಡ್ ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಇದನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.